ರಹಮತುಲ್ಲಾಹಿ ಬರ್ಕಾತು. ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ನಮ್ಮ ಜಮೀರ್ ಅಣ್ಣ ಹುಟ್ಟಿದ ಹಬ್ಬ. ಅವರಿಗೆ ಶುಭಾಶಯಗಳಿಗೆ ನಾವೆಲ್ಲ KR ಮಾರ್ಕೆಟ್ ಚಾಮರಾಜಪೇಟ್ ವಿಧಾನಸಭಾ ಕ್ಷೇತ್ರದಿಂದ ಮಾರ್ಕೆಟ್ ವಾರ್ಡ್ನಿಂದ ಬಂದಿದ್ದೀವಿ. ನಮ್ಮ ರಘು ಸಾರು, ನಮ್ಮ ವಸೀಂ ಅವರು, ನಮ್ಮ ಅಬ್ದುಲ್ ಸಮದ್ ಅವರು, ನಮ್ಮ ಬ್ರದರ್ಸು ಎಲ್ಲರೂ ನಮ್ಮ ಜೊತೆ ಬಂದವ್ರೆ. ಇವತ್ತು ತುಂಬಾ ಖುಷಿ ನಮಗೆ. ಏನಂದ್ರೆ ಒಂದು ದುಕಾನು ಇದೆ, ಜಮೀರ್ ಅವ್ರ ಕುಟುಂಬದಲ್ಲಿ ಒಬ್ರು ಯಾರು ತೀರೋಗ್ಬಿಟ್ಟವ್ರೆ. ಅದಕ್ಕೋಸ್ಕರ ಅಂತ ನಾವು ಸ್ವಲ್ಪ ಜೋರಾಗಿ ಮಾಡಿಲ್ಲ, ಇಲ್ಲಾಂದ್ರೆ ತುಂಬಾ ಜೋರಾಗಿ ಮಾಡ್ಬೇಕಂತ ನಾವೆಲ್ಲ ಪ್ರೋಗ್ರಾಮ್ ಮಾಡಿದ್ವಿ. ಬಟ್ ದೇವ್ರದ್ದು ಏನು ಇಷ್ಟ ಇತ್ತು ನಮ್ಗೆ ಗೊತ್ತಿಲ್ಲ, ಈ ತರ ಆಗಿದೆ. ಬಟ್ ಏನಾದ್ರೂ ಇವತ್ತು ಜಮೀರ್ ಭಾಯಿ ಹುಟ್ಟಿದ ಹಬ್ಬ. ಈ ಒಳ್ಳೆ ಜನ, ಒಳ್ಳೆ ಮನುಷ್ಯ ಹುಟ್ಟವನೆ ಅಂತ ಎಲ್ಲರಿಗೂ ಖುಷಿ ಇದೆ. ಎಲ್ಲ ಸಮಾಜದವ್ರಿಗೆ ಒಂದೇ ತರ, ಯಾರಾದ್ರಲ್ಲಿ ಎಲ್ಲರೂ ಪ್ರೀತಿ ಮಾಡ್ತಾರೆ. ಇವತ್ತು ಎಲ್ಲರ ಜೊತೆ ಕುತ್ಕೊಂಡು, ನಮ್ಮ ಜೊತೆ ಕುತ್ಕೊಂಡು ರಘು ಸರ್ ಅವ್ರ ಟೀಮ್ ಜೊತೆ ಕುತ್ಕೊಂಡು ಜೈ ಭೀಮ್ ಅಂತ ಒಂದು ಮಾತು ಹೇಳಿದ್ರು. ತುಂಬಾ ದೊಡ್ಡ ಮಾತು, ಇದು ತುಂಬಾ ಚೆನ್ನಾಗಿತ್ತು ಇವತ್ತು. ಯಾಕಂದ್ರೆ ನಮಗೆ ತುಂಬಾ ಬ್ರದರು ವೆಲ್ವಿಷರು ಅವರು, ಮತ್ತೆ ವಸೀಮ್, ಅಬ್ದುಲ್ ಸುಬಾನು ಇವರೆಲ್ಲ ನನ್ನ ಅಣ್ಣ ತಮ್ಮಂದ್ರಿಗಿನ್ನ ಹೆಚ್ಚು ನನ್ನ ಜೊತೆ ಇವತ್ತಿನ ದಿನ. ಯಾಕಂದ್ರೆ ಇವತ್ತಿನ ದಿನ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ನನ್ನ ಹುಡುಗರು ಸಹಾಯ ಮಾಡಿದ್ದಾರೆ. ಜೈರಾಮ ತಗೊಳ್ಳಿ, ಮಾರಪ್ಪ ತಗೊಳ್ಳಿ, ಮಂಜು ತಗೊಳ್ಳಿ, ಇವರೆಲ್ಲ. ಆಮೇಲೆ ವಿಶೇಷವಾಗಿ ನಮ್ಮ ಮಾರ್ಕೆಟ್ ಇಂದ ರಾಜೇಶ್ವರಿ ಅಂತೇಳಿ ನಮ್ಮ ಮಹಿಳಾ ಮುಖಂಡರು ಬಹಳಷ್ಟು ಸಹಾಯ ಮಾಡಿದ್ದಾರೆ. ಅವರು ಇವತ್ತಿನ ದಿನ ಒಂದೇ ಒಂದು ಉದ್ದೇಶ, ನಮ್ಗೆ ಜಮೀರ್ ಅಣ್ಣನ ಬರ್ತ್ಡೇ ಇದೆ, ಹುಟ್ಟುಹಬ್ಬ. ನೋಡಿ, ನಮ್ಗೆ ವಿಶೇಷವಾಗಿ ನಾವು ಆಚರಣೆ ಮಾಡುವಂತ ಹಬ್ಬಗಳಲ್ಲಿ ಇದು ಒಂದು ಹಬ್ಬನೇ ನಮ್ಗೆ. ಯಾಕಂದ್ರೆ ಸತತವಾಗಿ ನಮ್ಮ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಹಂತವಾಗಿ ಅವ್ರು ಏನು ಗೆದ್ಕೊಂಡ್ ಬರ್ತಾ ಇದ್ದಾರೆ. ಅದು ನಮ್ಮ ಜನರ ಪ್ರೀತಿ ಸಂಪಾದನೆ ಮಾಡಿರೋ ರೀತಿ ನೀತಿ ಇದೆಯಲ್ಲ ಜಮೀರ್ ಅಣ್ಣನವ್ರದ್ದು, ಆ ಪ್ರೀತಿಗೆ ನಾವು ಸೋತಿದೀವಿ. ಜಾತಿ ರಹಿತ ವ್ಯಕ್ತಿ, ಧರ್ಮ ರಹಿತ ವ್ಯಕ್ತಿ, ಸರ್ವಧರ್ಮಗಳಿಗೂ ನಾಯಕ ಅಂತ ಏನಾದ್ರು ನಾವು ಪ್ರಸ್ತುತ ರಾಜಕಾರಣದಲ್ಲಿ ಯಾರಿಗಾದ್ರೂ ಹೇಳ್ತೀವಿ ಅಂತ ಹೇಳಿದ್ರೆ ಆ ಮಾತನ್ನ ಜಮೀರ್ ಅಹಮದ್ ಅವ್ರಿಗೆ ಹೇಳ್ಬೇಕು ಅದನ್ನ. ಯಾಕಂದ್ರೆ ಇದನ್ನ ನಾವು ಆರ್ಟಿ ಹೇಳುವಂತ ಮಾತು. ಯಾಕಂದ್ರೆ ಜಮೀರ್ ಅಹಮದ್ ಅವರು ತಾಯಿ ಹೃದಯ ಇರುವಂತ ವ್ಯಕ್ತಿ. ಅವ್ರಿಗೆ ಮುಂದಿನ ಉಪಮುಖ್ಯಮಂತ್ರಿ 100% ಮಾಡ್ತಾರೆ. ಮುಂದಿನ ಉಪಮುಖ್ಯಮಂತ್ರಿ 100%. ಅದು ಏನಪ್ಪಾ ಅಂತ ಹೇಳಿದ್ರೆ, ಅವ್ರು ಅಪ್ಪಿ ಏನಾದ್ರು ನಮ್ಮ ಶೆಡ್ಯೂಲ್ ಕ್ಯಾಸ್ಟ್ ಅಲ್ಲಿ ಹುಟ್ಬಿಟ್ಟಿದ್ರೆ ಇವತ್ತಿನ ದಿನ ಅವರು CM ಕ್ಯಾಂಡಿಡೇಟ್, PM ಕ್ಯಾಂಡಿಡೇಟ್. ಅವ್ರು ಅಲ್ಪಸಂಖ್ಯಾತರಾಗಿ ಹುಟ್ಟಿರೋದ್ರಿಂದ ಅವಕಾಶಗಳು ಕೊಡೋದು ಬಹಳಷ್ಟು ಕಡಿಮೆ. ಈ ಒಂದು ಸಂದರ್ಭದಲ್ಲಿ ಅದು ಒಂದು ಗಾದೆ ಇದೆ, ಪಕ್ಕದಲ್ಲೇ ಇರ್ತಾನೆ ಅಂತ ದುಶ್ಮನು. ಅದ್ಯಾವ್ದು ಟಿಪ್ಪು ಸುಲ್ತಾನ್ ಆಡಳಿತದಲ್ಲಿ ಇತ್ತಲ್ಲ, ಮೀರ್ ಸಾಧಕರು, ಹಂಗೆ ಈ ಆಡಳಿತದಲ್ಲಿ ಕೂಡ ಮೀರ್ ಸಾಧಕರು ಇದಾರೆ. ಆ ಮೀರ್ ಸಾಧಕರು ಎಲ್ಲಿದ್ದಾರೆ ಅಂದ್ರೆ ಜಮೀರ್ ಅಣ್ಣನ ಪಕ್ಕದಲ್ಲೇ ಇದಾರೆ. ಜಮೀರ್ ಅಣ್ಣಂಗೆ ಗೊತ್ತಿಲ್ಲ. ಆ ಮೀರ್ ಸಾಧಕರು ಏನ್ ಮಾಡ್ತಾರೆ, ಅಣ್ಣ ತರ ಪ್ರೀತಿಯಾಗಿ ನರಿ ತರ ನಟನೆ ಮಾಡ್ತಾರೆ. ಅಣ್ಣ ಹಂಗೆ, ಅಣ್ಣ ಹಿಂಗೆ ಅಂತೇಳಿ ಹೊರಗಡೆ ಹೋಗ್ಬಿಟ್ಟು ಅಣ್ಣನ ಬಗ್ಗೆ ಹೇಳುವಂತ ವ್ಯವಸ್ಥಿತವಾದಂತ ಪಿತೂರಿ. ಇವತ್ತು ಮೈನಾರಿಟೀಸ್ ಅಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರಾದ್ರೂ ಜೈ ಭೀಮ್ ಅಂತ ಹೇಳಿ ಏಕೈಕ ನಾಯಕ ನಮ್ಮ ಜಮೀರ್ ಅಹಮದ್ ಖಾನ್ ಒಬ್ರೆ. ಆಮೇಲೆ ಇಡೀ ಇಂಡಿಯಾದಲ್ಲಿ ವರ್ಲ್ಡ್ ಲೆವೆಲ್ ಅಲ್ಲಿ ನಾನು ಮುಸ್ಲಿಂ ಅಂತ ಹೇಳೋ ಏಕೈಕ ಲೀಡರ್ ಯಾರಾದ್ರೂ, ಗಂಡದ ಲೀಡರ್ ಯಾರಾದ್ರೂ ಇದ್ರೆ ಕರ್ನಾಟಕದ ಟಿಪ್ಪು ಸುಲ್ತಾನ್ ಜಮೀರ್ ಅಹಮದ್ ಖಾನ್ ಒಬ್ರೆ. ವೆರಿ ಗುಡ್. ಯಾಕಂದ್ರೆ ಆ ಮಾತನ್ನ ನಾವು ಘಂಟಾಘೋಷವಾಗಿ ಹೇಳ್ಬೇಕಾಗಿದೆ. ಬಡವರ ಪರವಾಗಿ, ಹಿಂದುಳಿದವರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಬ್ರಾಹ್ಮಣರ ಪರವಾಗಿ, BCM ಪರವಾಗಿ, ಎಲ್ಲಾ ಜಾತಿ ಜನಾಂಗದ ಪರವಾಗಿ ಯಾವುದೇ ತಾರತಮ್ಯ ಧೋರಣೆ ಇಲ್ಲದೆ ಇರ್ತಕ್ಕಂಥ ನಾಯಕ BZ ಜಮೀರ್ ಅಹಮದ್ ಖಾನ್. ಹಂಗಾಗಿ ಅವರ ಒಂದು ಪ್ರೀತಿಗೆ ನಾವು ಸೋತಿದ್ದೀವಿ. ಚಾಮರಾಜಪೇಟೆ ಕಾರ್ಯಕರ್ತರು ನಾವೇನಿದ್ದೀವಿ, ಅಲ್ಲಿ ವೋಟರ್ಸ್ ಏನಿದ್ದೀವಿ, ನಾವು ಅವ್ರ ಪ್ರೀತಿ ವಿಶ್ವಾಸಕ್ಕೆ ನಾವು ಸೋತಿದ್ದೀವಿ. ಅವರಲ್ಲಿ ನಾವು ತಾಯಿ ಹೃದಯ ನೋಡ್ತಾ ಇದ್ದೀವಿ. ಹಂಗಾಗಿ ಅವ್ರ ಹಬ್ಬ, ಹುಟ್ಟದ ಹಬ್ಬ ನಮ್ಮ ಹಬ್ಬ ಅದು. ಹಂಗಾಗಿ ನಾವು ಸೆಲೆಬ್ರೇಟ್ ಮಾಡಕ್ ಬಂದಿದ್ದೀವಿ.